ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ವಾಸುದೇವ್ ಮಾರ್ನಾಡ್. ಮೊದಲಿಗೆ ಹೆಡ್ಲೈನ್ಸ್. ಇಂದಿನಿಂದ 9 ದಿನಗಳ ಕಾಲ ಮಳೆಗಾಲದ ಅಧಿವೇಶನ. ಕಾಂಗ್ರೆಸ್ ವೈಫಲ್ಯ ಮುಂದಿಟ್ಟು ಸರ್ಕಾರ ಕಟ್ಟಿಹಾಕಲು ದೋಸ್ತಿಗಳ ರಣವ್ಯೂಹ. ವಿಪಕ್ಷಗಳನ್ನು ಸಮರ್ಥವಾಗಿ ಎದುರಿಸಲು ಆಡಳಿತ ಪಕ್ಷ ಸಿದ್ಧತೆ. ರಾಜ್ಯ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಲು ದೋಸ್ತಿ ಪಡೆ ರೆಡಿ. ನಿಲುವಳಿ ಸೂಚನೆ, ಶೂನ್ಯ ಅವರ್ನಲ್ಲಿ ಹೋರಾಟಕ್ಕೆ ಸಿದ್ಧತೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂದೆ ಬಿಜೆಪಿ ಜೆಡಿಎಸ್ ಪ್ರತಿಭಟನೆ. ಮಳೆಗಾಲದ ಅಧಿವೇಶನದಲ್ಲಿ 18ಕ್ಕೂ ಹೆಚ್ಚು ವಿಧೇಯಕಗಳ ಮಂಡನೆಗೆ ಸಿದ್ಧತೆ. ಆಡಳಿತ ಪ್ರತಿಪಕ್ಷಗಳ ನಡುವೆ ವಾಗ್ಯುದ್ಧಕ್ಕೆ ವೇದಿಕೆ ಸಜ್ಜು. ಆಡಳಿತ ವೈಫಲ್ಯ ಮುಂದಿಟ್ಟುಕೊಂಡು ಹೋರಾಟಕ್ಕೆ ಬಿಜೆಪಿ ಜೆಡಿಎಸ್ ಸಿದ್ಧತೆ. ಅಭಿಮಾನ್ ಸ್ಟುಡಿಯೋದಲ್ಲೇ ವಿಷ್ಣು ಸ್ಮಾರಕ ಮಾಡಿ ಭೂಮಾಲೀಕರಿಂದ ಜಮೀನು ವಶಪಡಿಸಿಕೊಳ್ಳಿ. ಡಾಕ್ಟರ್ ವಿಷ್ಣು ಸ್ಮಾರಕ ಕಾಪಾಡಿ ಅಂತ ಸರ್ಕಾರಕ್ಕೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಆಗ್ರಹ. ಧರ್ಮಸ್ಥಳ ಗ್ರಾಮದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣ. ಪರ ವಿರೋಧ ಚರ್ಚೆ ಬೆನ್ನಲ್ಲೇ ಧರ್ಮಸ್ಥಳದಲ್ಲಿ ಧರ್ಮ ಸಂರಕ್ಷಣಾ ಸಮಾವೇಶ. ಆಗಸ್ಟ್ 24ರಂದು ಸಮಾವೇಶ ನಡೆಸುವುದಕ್ಕೆ ಪ್ಲಾನ್. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಆರೋಪ. ಮಂಡ್ಯಕ್ಕೂ ವ್ಯಾಪಿಸಿದ ಕರಾವಳಿ ಕಿಚ್ಚು. ಇವತ್ತು ಹಿಂದೂಗಳಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ. ಧರ್ಮಸ್ಥಳದಲ್ಲಿ ಸ್ಪಾಟ್ ನಂಬರ್ 13ರ ಪರಿಶೀಲನೆಗೆ ಜಿಪಿಆರ್ ತಂತ್ರಜ್ಞಾನ ಬಳಕೆ. ಶೋಧ ಕಾರ್ಯಕ್ಕೆ ಬೇಕಿರುವ ಎಲ್ಲ ದಾಖಲೆ ಪಡೆದುಕೊಂಡಿರುವ ಎಸ್ಐಟಿ. ಬೆಂಗಳೂರಿನಿಂದ ಬರಲಿರುವ ಜಿಪಿಆರ್ ಅಥವಾ ಮೌಂಟೆಡ್ ರೇಡಾರ್. ರಾಜ್ಯದಲ್ಲಿ 5 ದಿನಗಳ ಕಾಲ ಭಾರೀ ಮಳೆ ಮುನ್ಸೂಚನೆ. ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಮಳೆ ಸಾಧ್ಯತೆ. ಆಗಸ್ಟ್ 16ರವರೆಗೆ ಧಾರಾಕಾರ ಮಳೆಯಾಗುವ ನಿರೀಕ್ಷೆ. ಮಂತ್ರಾಲಯದಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳ 354ನೇ ಆರಾಧನಾ ಮಹೋತ್ಸವ. ರಾಯರ ವೃಂದಾವನಕ್ಕೆ ಮಹಾಪಂಚಾಮೃತ ಅಭಿಷೇಕ. ಹಾಲು, ಮೊಸರು, ತುಪ್ಪ ಸೇರಿ ವಿವಿಧ ಪದಾರ್ಥಗಳಿಂದ ಅಭಿಷೇಕ. ಬೀದರ್ನ ಲಕ್ಷ್ಮೀನಗರದಲ್ಲಿ ಕಳ್ಳರ ಹಾವಳಿ. ಒಂದೇ ರಾತ್ರಿ 5 ಮನೆ ಕಳ್ಳತನಕ್ಕೆ ಯತ್ನ, 3 ಮನೆ ಲೂಟಿ. ಖದೀಮರು ಓಡಾಡುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ಇಂದಿನಿಂದ ಹಳದಿ ಮಾರ್ಗದಲ್ಲಿ ಮೆಟ್ರೋ ಸಂಚಾರ ಶುರು. ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರ ನಡುವೆ ಓಡಾಟ ಪ್ರಾರಂಭ. ಪ್ರತಿ 25 ನಿಮಿಷಕ್ಕೊಮ್ಮೆ ಮೆಟ್ರೋ ರೈಲು ಸಂಚಾರ. ಬಿಜೆಪಿ ವಿರುದ್ಧ ರಾಹುಲ್ ಗಾಂಧಿ ಮತಗಳ್ಳತನ ಆರೋಪ. ಇಂದು ಇಂಡಿ ಮೈತ್ರಿಕೂಟದಿಂದ ಸಂಸತ್ ಭವನದ ಆವರಣದಲ್ಲಿ ಪ್ರತಿಭಟನೆ. ಬಳಿಕ ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು. ರಾಹುಲ್ ಗಾಂಧಿ ವಿರುದ್ಧ ಚುನಾವಣಾ ಆಯೋಗ ನೋಟಿಸ್. ಕರ್ನಾಟಕ ಎಲೆಕ್ಷನ್ ಕಮಿಷನ್ ವಿರುದ್ಧ ಕಾಂಗ್ರೆಸ್ ನಾಯಕರು ಕೆಂಡಾಮಂಡಲ. ಕೆಸಿ ವೇಣುಗೋಪಾಲ್, ಪಿ ಚಿದಂಬರಂ ವಿರೋಧ. ಬೆಳಗಾವಿಯಲ್ಲಿ ಜಸ್ಟ್ 500 ರೂಪಾಯಿಗಾಗಿ ಬಿತ್ತು ಹೆಣ. ಹೆತ್ತ ತಾಯಿಯ ಎದುರೇ ಮಗನ ಭೀಕರ ಹತ್ಯೆ. ಮಿಥುನ್ ಮತ್ತು ಮನೋಜ್ ಎಂಬ ಹಂತಕರಿಂದ ಹುಸೇನ್ ತಾಸೇವಾಲೆಯ ಮರ್ಡರ್. ತಿರುಪತಿ ತಿಮ್ಮಪ್ಪನ ಸನ್ನಿಧಿಗೆ ಭಕ್ತರಿಂದ ಭಾರೀ ಮೊತ್ತದ ಕಾಣಿಕೆ. ಈವರೆಗೆ ಸುಮಾರು 24 ಲಕ್ಷ ಭಕ್ತರು ಗೋವಿಂದನ ದರ್ಶನ. ಸುಮಾರು 5.14 ಕೋಟಿ ಲಡ್ಡುಗಳು ಮಾರಾಟ. ಜಪಾನ್ನಲ್ಲಿ ಭಾರೀ ಮಳೆಗೆ ಪ್ರವಾಹ ಪರಿಸ್ಥಿತಿ. ಕಾರಾಸ್ಟು ನಗರದ ರಸ್ತೆಗಳು ನದಿಗಳಂತಾಗಿ ನೂರಾರು ವಾಹನಗಳು ಮುಳುಗಡೆ. ಮನೆಗಳಿಗೆ ನೀರು ನುಗ್ಗಿ ಭಾರೀ ಅವಾಂತರ. ಭಾರೀ ಮಳೆಗೆ ದ್ವೀಪದಂತಾದ ಅಮೆರಿಕದ ಮಿಲ್ವಾಕಿ ಕೌಂಟಿ ನಗರ. ಮನೆಗಳಿಗೂ ನೀರು ನುಗ್ಗಿ 300ಕ್ಕೂ ಹೆಚ್ಚು ಮಂದಿಯ ಸ್ಥಳಾಂತರ. ಬೋಟ್ ಮೂಲಕ ಜನರ ರಕ್ಷಣಾ ಕಾರ್ಯ. ಅಭಿಮಾನಿಗಳಿಗಾಗಿ ಉಪ್ಪಿ ಮತ್ತೊಂದು ಸಿನಿಮಾ. ಮುಂದಿನ ವರ್ಷ ಟೇಕ್ ಆಫ್ ಆಗಲಿದೆ ಹೊಸ ಚಿತ್ರ. ಪ್ರೀ ಪ್ರೊಡಕ್ಷನ್ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದಾರೆ ಉಪೇಂದ್ರ.
ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ಟು ಇಂದಿಗೆ 28 ವರ್ಷ. 1997ರಲ್ಲಿ ಸ್ಯಾಂಡಲ್ವುಡ್ಗೆ ಕಾಲಿಟ್ಟಿದ್ದ ದಾಸ ಇಲ್ಲಿಯ ತನಕ 58 ಸಿನಿಮಾಗಳಲ್ಲಿ ನಟಿಸಿರುವ ಸಾರಥಿ. ಸೂ ಫ್ರಮ್ ಸೋ ಸಿನಿಮಾ ಯಶಸ್ವಿ ಪ್ರದರ್ಶನ, ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿ ಕಲೆಕ್ಷನ್. ಇಲ್ಲಿ ತನಕ ವಿಶ್ವದಾದ್ಯಂತ ಬರೋಬ್ಬರಿ 72 ಕೋಟಿ ಗಳಿಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.